ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ಬನ್ನಿ, ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೇ ಒಂದು ಸಾರು ಮಾಡೋಣ. ಈ ಸಾರು ಮಾಡೋದು ತುಂಬ ಸುಲಭ, ಹಾಗೆಯೇ ತುಂಬ ಚೆನ್ನಾಗೂ ಇರುತ್ತೆ. ಮೊದಲಿಗೆ ನಾನೊಂದಿಲ್ಲಿ ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅರ್ಧ ಬಟ್ಲಷ್ಟು ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಬೇಳೆನ ನಾನು 2 ಸಲ ನೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಗೆಯೇ ಅರಿಶಿಣದ ಪುಡಿ ಹಾಕಿ 2 ವಿಜಲ್ ಕೊಡೋಣ. ವಿಜಲ್ ಬರೋ ಅಷ್ಟೊತ್ತಿಗೆ ಅದಕ್ಕೊಂದು ಸಣ್ಣ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಫ್ರೆಶ್ ಆಗಿರೋಂಥ ಒಂದು 4 ಬೆರಳಷ್ಟು ತೆಂಗಿನಕಾಯಿ ಚೂರು ತೊಗೊಳ್ತಾ ಇದ್ದೀನಿ. ಈಗ ಈ ತೆಂಗಿನಕಾಯಿನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಈಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ಅದರಲ್ಲೆಲ್ಲ ಈ ತೆಂಗಿನಕಾಯಿ ಚೂರನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಒಂದು 4 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಒಂದು ಅರ್ಧ ಚಮಚದಷ್ಟು ಹುಣಸೆ ಹಣ್ಣಿನ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಣಸೆ ಹಣ್ಣು ಹಾಗೆ ಇದ್ದರೆ ಅದೇ ಥರನೂ ಹಾಕ್ಕೋಬೋದು. ಈಗ ಇದನ್ನು ತುಂಬ ನುಣ್ಣಗೂ ಬೇಡ, ತುಂಬ ತರಿಯಾಗೂ ಬೇಡ, ಆ ಥರ ಮಧ್ಯದಲ್ಲಿ ರುಬ್ಕೊಂಡು ಬರ್ತಾಯಿದ್ದೀನಿ. ಈಗ ಕುಕ್ಕರು 2 ವಿಜಲ್ ಬಿಟ್ಟಿದೆ. ಈಗ ಕುಕ್ಕರ್ನ ಇಳಿಸಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ನೋಡಿ. ನಾನಿಲ್ಲಿ ಏನು ವಿಶೇಷವಾಗಿ ಆ್ಯಡ್ ಮಾಡ್ತೀನಿ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಇಲ್ಲಾಂದರೆ ಮಿಸ್ ಆಗೋಗುತ್ತೆ. ನಾನಿಲ್ಲಿ ತ್ರಿಫಲ ಬೀಜ ತೊಗೊಂಡಿದ್ದೀನಿ. ತ್ರಿಫಲ ಬೀಜ ಅಂದರೆ ಅದು ಟೇಲ್ ಪೆಪ್ಪರ್ ಅಂತ. ಇದು ಆನ್ಲೈನಲ್ಲಿ ನಾನು ಅಮೆಝಾನಿಂದ ತರಿಸಿದ್ದೀನಿ. ನಾನು ಗೋವಾ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಯಾವುದೋ ಹೋಟೆಲಲ್ಲಿ ಊಟ ಮಾಡಿದಾಗ ಈ ಥರ ನನಗೆ ಒಂದು ಸಾರಲ್ಲಿ ಈ ಬೀಜ ಸಿಕ್ಕಿತ್ತು. ಅಂದರೆ ಉದ್ದ ಬಾಲ ಇರೋವಂಥದ್ದು. ಅದೇನು ಅಂತ ತಿಳ್ಕೊಬೇಕು ಅಂತ ನಾನು ಅದನ್ನು ಫೋಟೋ ತೆಗೆದು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದು ಟೇಲ್ ಪೆಪ್ಪರ್ ಅಂತ ಗೊತ್ತಾಯಿತು. ಹಾಗೂ ಅದರ ಗುಣಗಳ ಬಗ್ಗೆನೂ ತಿಳ್ಕೊಂಡೆ. ಅದರಲ್ಲೇ ಯಾಕೆ ನಾವು ಮಾಡಿ ಟ್ರೈ ಮಾಡಬಾರ್ದು ಅಂತ ನಾನು ಮಾಡಿ ತುಂಬ ರುಚಿಯಾಗಿದ್ದಿದ್ದ ಕಾರಣ ನಿಮಗೂ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ನೀವು ಖಂಡಿತ ಇದನ್ನು ಉಪಯೋಗಿಸಿ. ಇದನ್ನು ದಪ್ಪಕ್ಕೆ ಕುಟ್ಕೊಂಡ್ರೂ ಆಗುತ್ತೆ. ನಾನು ಅದನ್ನು ದಪ್ಪಕ್ಕೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 6-7 ತೊಗೊಂಡ್ರೆ ಸಾಕು. ಈ ಬೀಜದ ಗುಣಗಳೇನು, ಇದರಿಂದ ಏನು ಉಪಯೋಗ ನಮಗೆ ಶರೀರಕ್ಕೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವೆಲ್ಲ ಅದನ್ನು ಓದ್ಕೊಳ್ಳಿ. ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಅದನ್ನು ಈ ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು. ಈಗ ಇದನ್ನು ಪಕ್ಕಕ್ಕಿಟ್ಟು ಕುಕ್ಕರ್ನ ಮುಚ್ಚಳ ತೆಗೆದು ಬೇಳೆನ ಸ್ವಲ್ಪ ಸೌಟಲ್ಲಿ ತಿರುಗಿಸ್ಕೊಳ್ಳೋಣ. ನೋಡಿ, ನುಣ್ಣಗೆ ಬೆಂದೋಗಿದೆ. ಈಗ ನಾವು ರುಬ್ಬಿಟ್ಟಿದ್ವಲ್ಲ ತೆಂಗಿನಕಾಯಿ, ಒಣಮೆಣಸಿನ್ಕಾಯಿದು, ಅದನ್ನು ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಗೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ತೆಳು ಬೇಕು ಸಾರು ನೋಡಿಕೊಂಡು ಅಷ್ಟು ತೆಳುವಾಗಿ ನೀರು ಮಿಕ್ಸ್ ಮಾಡ್ಕೋಬೋದು. ಸಫಿಷಿಯೆಂಟ್ ನೀರು ಹಾಕಿದ ಮೇಲೆ ಈ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನೂ ಸಹ ಅದಕ್ಕೆ ಹಾಕ್ಕೊಂಡು ಮತ್ತೆ ಸ್ಟವ್ ಮೇಲೆ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಅದರ ವಾಸನೆ ಎಲ್ಲ ಬೇಳೆ ಒಳಗಡೆ ಹರಡ್ಕೊಳ್ಳುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ತೀನಿ. ಇದು ಮುದ್ದೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ. ಈಗ ಇದು ಕುದಿಯೋಕ್ಕೆ ಶುರುವಾಗಿದೆ. ತ್ರಿಫಲ ವಾಸನೆ ಮನೆಯೆಲ್ಲ ಘಮ ಅಂತ ಈಗ ಸನ್ನಿಧಾನಕ್ಕೆ ಹರಡ್ತಾ ಇದೆ. ನಾವು ಮನೇಲಿ ಒಗ್ಗರಣೆ ಹಾಕಿದಾಗ ಬರುತ್ತಲ್ಲ ವಾಸನೆ, ಆ ಥರನೇ ಇದೆ. ಸ್ವಲ್ಪ ಬೇರೆ ಥರ ಸ್ಮೆಲ್ ಇದೆ ಇದು. ಈಗ ಈ ಸಾರನ್ನ ತೆಗೆದು ಪಕ್ಕಕ್ಕಿಟ್ಟು ಸ್ಟವ್ ಮೇಲೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಾದಮೇಲೆ 2 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1-2 ಚಿಟಿಕೆಯಷ್ಟು ಹಿಂಗು, ಮತ್ತು ಒಗ್ಗರಣೆಗೂ ಸಹ ಒಂದು 4ರಷ್ಟು ತ್ರಿಫಲ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಲೋನಲ್ಲೇ ಇರಲಿ. ಹಾಗೆಯೇ ಸಾರು ತುಂಬ ಕಡಿಮೆ ಇರೋದ್ರಿಂದ ಪದಾರ್ಥಗಳನ್ನ ಕಡಿಮೆಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಕರ್ಬೇವಿನ ಸೊಪ್ಪಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ಕುಚ್ಚಿಟ್ಟಿರುವಂಥ ಬೇಳೆನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಇದಕ್ಕೀಗ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲಿ ಸಾರು ಹಾಕ್ಕೊಂಡು ಆ ಸಾರಿನ ವಾಸನೆ ಹೆಂಗೆ ಬರ್ತಿದೆ ಅಂದರೆ ನಂಗೆ ಬೇಗ ಊಟ ಮಾಡಬೇಕು ಅನ್ನಿಸ್ತಿದೆ. ನಾನು ಊಟ ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಏನೂ ಇಲ್ಲದೇ ಇರೋಂಥ ಸಾರಿದು. ತುಂಬ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಇಂಥದ್ದೇ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.